ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ತಮ್ಮ ಪರಿಚಯ ಹೇಳ್ಕೊಟ್ಟು ಸರ್ ತಮ್ಮ. ನನ್ನ ಹೆಸರು ರವಿ ದೇಶಮುಖ್ ಅಂತ ಹೇಳಿ. ಹಾಂ ಸರ್. ನಾನು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರಾಗಿ 30 ವರ್ಷ ಸೇವೆ ಮಾಡಿ ನಿವೃತ್ತನಾಗಿದ್ದೇನೆ. ಹಾಂ ಸರ್. ಈಗ ನಾನು ಸ್ವಂತ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೇನೆ. ಹಾಂ ಸರ್. ಈಗ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ ಇತ್ತೀಚಿನ ದಿನದಲ್ಲಿ ರಾಸಾಯನಿಕ ಕೃಷಿ ಜಾಸ್ತಿ ಆಗಿದೆ. ಹಾಂ ಸರ್. ರಾಸಾಯನಿಕ ಕೃಷಿ ಜಾಸ್ತಿ ಆಗಿದ್ದರಿಂದ ರೈತರಿಗೆ ನಮ್ಮದು ಕಾಸ್ಟ್ ಆಫ್ ಪೊಲ್ಯೂಷನ್ ಅಥವಾ ಬೆಳೆಗಳು ಉತ್ಪಾದನೆ ಮಾಡೋ ಸಲುವಾಗಿ ಲಾಗುಡಿ ಅಂತ ಬೀದರ್ ಭಾಷೆದ ಹೇಳ್ತೀವಲ್ಲ, ಹೌದು ಸರ್. ಅದು ಬಹಳಷ್ಟು ಆಗ್ತಾಯಿದೆ ಅವ್ರಿಗೆ. ಹಾಂ ಸರ್. 60% ನಮ್ಮ ಕಾಸ್ಟ್ ಆಫ್ ಪೊಲ್ಯೂಷನ್ದಾಗೆ ನಮಗೆ ಬರುವಂಥ ಲಾಭದಲ್ಲಿ ಹೋಗ್ತಾ ಇದೆ. ಹಾಂ ಸರ್. ಸೊ ಈ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿಗಾಗಲಿ ಅಥವಾ ಜೈವಿಕ ಕೃಷಿಗಾಗಲಿ ಅಥವಾ ನೈಸರ್ಗಿಕ ಕೃಷಿಗಾಗಲಿ ಹೋಗೋದು ಬಹಳ ಈ ದಿನದ ಅವಶ್ಯಕತೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಬಯೋ ಸೆಂಟರ್ ಭಾಳ ಉತ್ತಮ ರೀತಿಯಿಂದ ಕೆಲಸ ಮಾಡ್ತಾಯಿದೆ. ನಾನು ಇಲ್ಲಿ ಭೇಟಿ ಕೊಟ್ಟಾಗ ನೋಡಿದೆ, ಒಳ್ಳೆಯ ಸುಸಜ್ಜಿತವಾದ ಲ್ಯಾಬೊರೇಟ್ರಿ ಇದೆ ಮತ್ತು ಒಳ್ಳೆಯ ಒಂದು ನುರಿತ ತಜ್ಞರ ಒಂದು ಸಮೂಹನೇ ಇದೆ. ಅವರು ಒಳ್ಳೆಯ ಕ್ವಾಲಿಟಿಯಿಂದ ಅಥವಾ ಒಳ್ಳೆಯ ಗುಣಮಟ್ಟದ ಟ್ರೈಕೋಡರ್ಮ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಅಥವಾ ಮಣ್ಣು ಪರೀಕ್ಷೆ ಮಾಡುವ ಕೆಲಸ ಇರ್ಬೋದು, ಈ ರೀತಿ ಆ್ಯಕ್ಟಿವಿಟಿಗಳು ಮತ್ತು ಎರೆಹುಳ ಗೊಬ್ಬರ ಆಗಲಿ ಇವೆಲ್ಲ ಉತ್ತಮ ರೀತಿಯಿಂದ ಮಾಡ್ತಾಯಿದ್ದಾರೆ. ಅದೇ ರೀತಿ ಒಂದು ಬಯೋಟೆಕ್ನಾಲಜಿ ಸೆಂಟರ್ ಸಹಿತ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದು ಭಾಳ ಹೆಮ್ಮೆಯ ವಿಷಯ. ನಾವು ಆಗಿನ ಕಾಲದಲ್ಲಿ ಇವೆಲ್ಲ ಹೋಗಬೇಕಾದ್ರೆ ಬೆಂಗಳೂರು, ಧಾರವಾಡ ಆ ಕಡೆ ಹೋಗಿ ಅಂಥ ಪರಿಕರಗಳು ತರಬೇಕಾದ್ರೆ ಅಷ್ಟು ಶ್ರಮ ಪಡಬೇಕಿತ್ತು. ಬಟ್ ಇತ್ತೀಚಿನ ದಿನದಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು ಭಾಳ ಸಂತೋಷದ ವಿಷಯ. ಈಗಲೇ ನೋಡಿದೆ ನಾನು, ನಮ್ಮ ಇಲ್ಲಿಂದ ಅಧಿಕಾರಿಗಳು ಭಾಳಷ್ಟು ವಿವಿಧ ಸಂಪರ್ಕ ಮಾಧ್ಯಮಗಳ ಮುಖಾಂತರ ರೈತರನ್ನು ಸಂಪರ್ಕ ಮಾಡಿ ಈ ಒಂದು ದಿನೇ ಅದರ ಉತ್ಪನ್ನ ಜಾಸ್ತಿ ಮಾಡಿ ರೈತರ ಹೊಲಗಳಿಗೆ ಅಥವಾ ಮನೆಗಳಿಗೆ ಮುಟ್ಟುವಂಥ ಕಾರ್ಯ ಮಾಡ್ತಾಯಿದ್ದು ಭಾಳ ಸ್ವಾಗತಾರ್ಹ. ಇನ್ನೊಂದು ಅದಕ್ಕೆ ನಮ್ಮ ರೈತರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅಥವಾ ಭೇಟಿ ಕೊಟ್ಟು ಅವರ ಕಾರ್ಯಕ್ಕೆ ನೋಡಿಕೊಂಡು ಸ್ಪಂದನೆ ಮಾಡಿಬಿಟ್ರೆ ಭಾಳ ಚೆಂದ. ಇತ್ತೀಚಿನ ದಿನದಲ್ಲಿ ಈ ಸಾಕಷ್ಟು ಹೊಸ ರೋಗಗಳು ಮತ್ತು ಕೀಟಗಳು ಬರ್ತಾಯಿದ್ದಾವೆ. ಅವಕ್ಕೆಲ್ಲಕ್ಕೆ ಪರಿಹಾರ ಅಂದ್ರೆ ಈ ಒಂದು ನಮ್ಮದು ಜೈವಿಕ ನಮ್ಮದೇನು ಇನ್ಪುಟ್ಸ್ ಅಂತೀವಲ್ಲ, ನಿಯಂತ್ರಕ ಪರಿಕರಗಳು ಉಪಯೋಗ ಮಾಡೋದ್ರಿಂದ ಅವೆಲ್ಲ ಹತೋಟಿ ಮಾಡೋಕ್ಕೆ ಸಾಧ್ಯ ಅದ. ಇದು ಒಂದೇ ವರ್ಷದಲ್ಲಿ ಆಗಂಗಿಲ್ಲ. ನಾವು ಒಂದು ಸಲ ಉಪಯೋಗ ಮಾಡಿದ್ರೆ ಅದು ಪ್ರತಿ ವರ್ಷ ಅದರ ಜೈವಿಕ ಕ್ರಿಯೆಗಳು ಆಗಲಿ, ಜೈವಿಕ ಜೀವಾಣುಗಳು ನಮ್ಮ ಜಮೀನಿನಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಜಾಸ್ತಿಯಾಗಿ ಮುಂಬರುವ ದಿನಗಳಲ್ಲಿ ಅಥವಾ ವರ್ಷದಲ್ಲಿ ನಮಗೆ ಯಾವುದೇ ಹೊಸ ರೋಗಗಳು ಮತ್ತು ಕೀಟಗಳು ಬರೋಂಗಿಲ್ಲ. ಇದರಿಂದ ನಮ್ಮ ಪರಿಸರವೂ ಸಹಿತ ಭಾಳ ಉತ್ತಮ ರೀತಿಯಿಂದ ಆಗ್ತದೆ. ಮತ್ತು ನಮ್ಮ ನಾವೆಲ್ಲ ತಿನ್ನುವಂಥ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅಥವಾ ಯಾವುದೇ ವಸ್ತು ಇರ್ಬೋದು, ಅವು ಸಹಿತ ರಸಾಯನ ಮುಕ್ತವಾಗಿರೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ ಮತ್ತು ಪರಿಸರ ಸಹಿತ ಉತ್ತಮ ರೀತಿಯಿಂದ ಆಗ್ತದೆ ಅಂತ ಹೇಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮತ್ತೊಮ್ಮೆ ನಾನು ರೈತರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ಅಂದರೆ, ಈ ಜೈವಿಕ ಕೇಂದ್ರದ ಉಪಯೋಗ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಬೀದರ್ ಜಿಲ್ಲೆಯ ರೈತರ ಮೇಲೆ ಜಾಸ್ತಿ ಇದೆ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.